ಹೇ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ವ್ಲಾಗ್ಸ್. ನಾನು ದೇವಿ. ಸೊ ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ನ್ಯೂ ಬಾರ್ನ್ಸ್ ಕೇರ್ ಅಥವಾ ನ್ಯೂ ಬಾರ್ನ್ಸ್ನ ಹೆಂಗೆ ಕೇರ್ ಮಾಡಬೇಕು ಅಥವಾ ಯಾವ್ಯಾವ ವಿಷಯಗಳು ಗೊತ್ತಿರಬೇಕು ನ್ಯೂ ಬಾರ್ನ್ಸ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಅಂತ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನ ಫಸ್ಟ್ ಚೆಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಇವಾಗ ನ್ಯೂ ಬಾರ್ನ್ಸ್ಗೆ ಒಂದಷ್ಟು ವಿಷಯಗಳಿರುತ್ತೆ ಯು ಶುಡ್ ನಾಟ್ ಡೂ, ಅಥವಾ ಈ ವಿಷಯಗಳನ್ನ ಮಾಡಬಾರ್ದು ಅಂತ ಇದ್ದರೆ ಅದು ಯಾವ ವಿಷಯ ಅಂತ ಅಡ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಅಥವಾ ಒಂದಷ್ಟು ಮಿತ್ಸ್ಗಳಿರುತ್ತೆ ನ್ಯೂ ಬಾರ್ನ್ಸ್ ಇದ್ದರೆ, ಅಥವಾ ಒಂದಷ್ಟು ವಿಷಯಗಳು ಎಲ್ಲರೂ ಹೇಳ್ತಿರ್ತಾರೆ ಹಿಂಗೆ ಮಾಡು ಹಂಗೆ ಮಾಡು ಅಂತ. ಸೊ ಯಾವ ವಿಷಯಗಳನ್ನ ಮಾಡಬಾರ್ದು ಅದು ಯಾವುದು ಅಂತ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋದಲ್ಲಿ. ಎಂಡ್ವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ, ನಾನು ಯಾವಾಗಲೂ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಾದರೂ ಬೇರೆ ಇನ್ನೇನಾದರೂ ಗೊತ್ತಾಗಬೇಕು ಅಥವಾ ಇನ್ನೇನಾದರೂ ವೀಡಿಯೋಸ್ ಹಾಕಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಇವಾಗ ಡೋಂಟ್ ಡೂ ವಿಷಯಗಳಲ್ಲಿ ಒಂದಷ್ಟು ವಿಷಯಗಳಿದೆ ವಿಚ್ ಐ ವಿಲ್ ಅಡ್ರೆಸ್, ವಿಚ್ ಈಸ್ ನಾಟ್ ಪರ್ಸ್ನಲ್. ಇದು ನನ್ನ ಒಪಿನಿಯನ್ನು. ಸೊ ನಿಮ್ಮದು ಒಪಿನಿಯನ್ ಬೇರೆ ಇದ್ದರೆ ಅಥವಾ ನೀವು ಬೇರೆ ಥರ ಹ್ಯಾಂಡ್ಲ್ ಮಾಡ್ತಿದ್ರೆ ಅದು ನಿಮಗೆ ವರ್ಕ್ ಆಗ್ತಿದ್ರೆ ವಿಚ್ ಈಸ್ ಟೋಟ್ಲಿ ಓಕೆ. ಸೊ ಇದು ನನ್ನ ಒಪಿನಿಯನ್ಸ್ ಅಥವಾ ನಾನು ಫಾಲೋ ಮಾಡೋದು ಅಥವಾ ನಾನು ಅರ್ಥ ಮಾಡ್ಕೊಂಡಿರೋದು ಏನಿದೆ ಅದನ್ನು ಒಂದಷ್ಟು ವಿಷಯಗಳನ್ನ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದನ್ನ ಪರ್ಸ್ನಲಾಗಿ ಅಥವಾ ಅಫೆನ್ಸಿವ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಓಕೆ, ಫಸ್ಟ್ ಒನ್ ಬಂದು, ಸೊ ಮಕ್ಕಳಿಗೆ ಕಾಜಲ್ ಏನು ಕಣ್ಣಿಗೆ ಹಾಕ್ತಾರೆ ಕಾಜಲ್ಲು. ಸೊ ಡೋಂಟ್ ಅಪ್ಲೈ ಕಾಜಲ್. ಎಸ್ಪೆಷಲಿ ಹಣೆಗೆ ಇಟ್ಟರೆ ಓಕೆ, ಹಣೆಗೆ ಬಟ್ಟು ಅಥವಾ ಕೈಗೆ, ಒಬ್ಬರ ಕೈಗೆ ಮತ್ತು ಕಾಲಿಗೆ ಇಡ್ತಾರೆ. ಸೊ ವಿಚ್ ಇಸ್ ಸ್ಟಿಲ್ ಓಕೆ, ಅಥವಾ ಅದನ್ನ ಫಾಲೋ ಮಾಡ್ಬೋದು, ದೃಷ್ಟಿ ಆಗಬಾರ್ದು ಅಂತ ಮಾಡ್ತಾರೆ. ಬಟ್ ಐಗೆ ಕಾಜಲ್ ಹಾಕೋದು ಪ್ಲೀಸ್ ಅವಾಯ್ಡ್ ಇಟ್. ಸೊ ಕಣ್ಣಿಗೆ ನಮಗೇ ಕಣ್ಣು ಅಂದರೆ ವಿಚ್ ಇಸ್ ವೆರಿ ಮೋಸ್ಟ್ ಚೆನ್ನಾಗಿ ನೋಡ್ಕೋಬೇಕು ಅದನ್ನ, ಅದ್ರೊಳಗಡೆ ಏನೂ ಹೋಗಕ್ಕೆ ಬಿಡಬಾರ್ದು. ಸೊ ಈ ಥರ ಸ್ವಲ್ಪ ಡೆಲಿಕೇಟ್ ಆ್ಯಕ್ಚುಲಿ. ಸೊ ಅಂಥದ್ರಲ್ಲಿ ನ್ಯೂ ಬಾರ್ನ್ಸ್ಗೆ ಐ ಡೋಂಟ್ ನೋ ವೈ ಕಾಜಲ್ ಹಾಕ್ತಾರೆ ಅಂತ, ಕಣ್ಣಿಗೆ ಕಾಜಲ್ ಹಾಕೋದು ಅಥವಾ ಐಬ್ರೋಗೆ ಕಾಜಲ್ ಹಾಕೋದು. ಸೊ ಪ್ಲೀಸ್ ಡೋಂಟ್ ಡೂ ದಟ್ ಗೈಸ್. ಎಸ್ಪೆಷಲಿ ನ್ಯೂ ಬಾರ್ನ್ಸ್ಗೆ ಹಾಕೋಕ್ಕೆ ಹೋಗಬೇಡಿ, ವಿಚ್ ಇಸ್ ಟೋಟಲಿ ಓಕೆ. ನಂಗೆ ಇನ್ನೂ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ಏನಕ್ಕೆ ಕಾಜಲ್ ಹಾಕ್ತಾರೆ ಅಂತ, ಬಟ್ ನೀವು ಹಾಕಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಹಾಕಬೇಡಿ ಅನ್ನೋದು ನನ್ನ ಸಜೆಷನ್ನು. ಸೊ ನೆಕ್ಸ್ಟ್ ಒನ್ ಬಂದು ಡೋಂಟ್ ಯೂಸ್ ಪೌಡರ್ ಅಥವಾ ಇದು ಟ್ಯಾಲ್ಕಮ್ ಪೌಡರ್ ಅಂತ ಏನು ಹೇಳ್ತಾರೆ, ಅಥವಾ ನಾರ್ಮಲ್ ಪೌಡರ್. ಪಾಪಗೆ ಯೂಶಲಿ ತಲೆಗೆ ನೆತ್ತಿಗೆ ಪೌಡ್ರ್ ಹಾಕ್ತಾರೆ. ನನಗೆ ಗೊತ್ತಿರೋರು, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನೆತ್ತಿಗೆ ಪೌಡ್ರ್ ಹಾಕ್ತಾರೆ, ಅಥವಾ ಎಲ್ಲಿಗಾದರೂ ಸುಮ್ಮನೆ ರ್ಯಾಂಡಮಾಗಿ ಇದು ಅಂಬೆಗಲ್ ಕಾರ್ಡ್ ಏನಿರುತ್ತೆ ಅಲ್ಲಿ ಪೌಡ್ರ್ ಹಾಕ್ತಿರ್ತಾರೆ. ಸೊ ಎಲ್ಲೆಲ್ಲೋ ಹಾಕ್ತಿರ್ತಾರೆ. ಸೊ ಪೌಡ್ರನ್ನ ಯೂಸ್ ಮಾಡಬೇಡಿ ಪಾಪು ಇದ್ದಾಗ. ಯಾಕೆ ಅಂದರೆ ಎಸ್ಪೆಷಲಿ ಈ ಥರ ಜೋರಾಗಿ ಪೌಡ್ರ್ ಹಾಕೋದು, ಬಾಡಿಗೆ ಪೌಡ್ರ್ ಯೂಸ್ ಮಾಡೋದು, ಡೋಂಟ್ ಯೂಸ್ ಪೌಡರ್ ಅಟ್ ಆಲ್. ಯಾಕೆ ಅಂದರೆ ಸೊ ನೀವು ಹಿಂಗೆ ಜೋರಾಗಿ ಪೌಡ್ರನ್ನ ಹಾಕಿದಾಗ ಅಥವಾ ಜೋರಾಗಿ ಕ್ಯಾಪ್ ಓಪನ್ ಮಾಡಿದಾಗ ಆ ಪಾರ್ಟಿಕಲ್ಸ್ ಏನಿರುತ್ತೆ, ಪೌಡರ್ದು ಪಾರ್ಟಿಕಲ್ಸು ಅದೆಲ್ಲ ಏರಲ್ಲಿರುತ್ತೆ. ಸೊ ಏರಿಂದ ಏನಾಗುತ್ತೆ, ಪಾಪು ಉಸಿರಾಡಿದಾಗ ಪಾಪು ನೋಸ್ ಒಳಗಡೆ ಹೋಗುತ್ತೆ. ಸೊ ಹೋಗೋದ್ರಿಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಆಗಿನ ಕಾಲದಲ್ಲಿ ಮಕ್ಕಳಿಗೆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು ಗೊತ್ತಾ. ಸೊ ಆ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಪೌಡರ್ನ ಯೂಸ್ ಮಾಡೋದೇ ಅವಾಯ್ಡ್ ಮಾಡಿ ನನ್ನ ಕೇಳಿದ್ರೆ. ಓಕೆ, ವರ್ಸ್ಟ್ ಕೇಸು ನಾವು ಯೂಶ್ವಲಿ ನಾನಿಲ್ಲಿ ಬಟ್ಟಿಡ್ತೀನಿ ಪಾಪಗೆ. ಸೊ ಆ ಬಟ್ಟಿಟ್ಟಾಗ, ಕಾಜಲಲ್ಲಿ ಬಟ್ಟಿಟ್ಟಾಗ ಪೌಡ್ರ್ ಯೂಶ್ವಲಿ ಯೂಸ್ ಮಾಡ್ತೀನಿ ನಾನು. ಬಟ್ ಆವಾಗ ಹೆಂಗೆ ಯೂಸ್ ಮಾಡ್ತೀನಿ ಅಂದರೆ, ಒಂದು ಸಣ್ಣ ಬಾಟ್ಲಿದೆ ಅಥವಾ ಸಣ್ಣ ಬಾಕ್ಸ್ ಅಥವಾ ಏನಾದರೂ ಹೇಳಿ ಅದನ್ನ. ಸೊ ಆ ಥರ ಸಣ್ಣ ಬಾಕ್ಸ್ ಒಳಗಡೆ ಹಾಕ್ಕೊಂಡು ಈಚೆ ರೂಮಿಂದ ಈಚೆ ಹೋಗಿ ಓಪನ್ ಮಾಡಿ, ಅದನ್ನ ಕ್ಯಾಪ್ನ ಓಪನ್ ಮಾಡಿ ಒಂದೇ ಒಂದು ಚೂರು ಪೌಡ್ರಿಂಗ್ ತೊಗೊಂಡು ಹಿಂಗೆ ಹಾಕ್ಕೊಳ್ಳಿ ಅಷ್ಟೇ. ಸೊ ಯೂಶ್ವಲಿ ಜಾಸ್ತಿ ಪೌಡ್ರ್ ಯೂಸ್ ಮಾಡಬೇಡಿ, ಜೋರಾಗಿ ಹಿಂಗೆ ಹಾಕೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬೇಸಿಕಲಿ ಏನು ರೀಸನ್ ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ, ಸೊ ಆ ಏರ್ಸಲ್ಲಿ ಪಾರ್ಟಿಕಲ್ಸ್ ಹೋಗಿ ಪೌಡ್ರದ್ದು ಏನು ಪಾರ್ಟಿಕಲ್ಸ್ ಇರುತ್ತೆ, ಸೊ ಅದು ಏರಲ್ಲಿ ಹೋಗಿ ಪಾಪು ಮೂಗಿಂದ ಹೋಗಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಯು ಕ್ಯಾನ್ ಟೇಕ್ ಕೇರ್ ಅಂದರೆ ಮಾಡಿ, ಅದರ್ವೈಸ್ ಡೋಂಟ್ ಯೂಸ್ ಪೌಡರ್ ಅಟ್ ಆಲ್. ಅದಾದಮೇಲೆ ಡೋಂಟ್ ಮಸಾಜ್ ಯುವರ್ ಬೇಬಿ ಅಟ್ಲೀಸ್ಟ್ ಫಾರ್ 10 to 15 days. ಪಾಪು ಹುಟ್ಟಿ ಒಂದು 10-15 ದಿನದವರೆಗೂ ಮಸಾಜ್ ಮಾಡೋಕ್ಕೆ ಹೋಗ್ಬೇಡಿ ಪಾಪುಗೆ. ಅದಾದಮೇಲೆ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ಅಂಬಲಿಕಲ್ ಕಾರ್ಡ್ ಏನಿದೆ ಅದು ರಿಮೂವ್ ಆದಮೇಲೆ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಪಾಪುಗೆ. ಸೊ ಅಲ್ಲಿವರೆಗೂ ಡೋಂಟ್ ಮಸಾಜ್ ಯುವರ್ ನ್ಯೂ ಬಾರ್ನ್ ಬೇಬಿ.
ಸೊ ನೆಕ್ಸ್ಟ್ ಒಂದು ಬಂದು ಡೋಂಟ್ ಯೂಸ್ ಆಯಿಲ್ ಅಥವಾ ಅರಿಶಿನ ಹಚ್ಚೋದು ಅಂತೆಲ್ಲ ಅದನ್ನೆಲ್ಲ ಏನೂ ಹಚ್ಚಕ್ಕೆ ಹೋಗಬೇಡಿ, ಎಸ್ಪೆಷಲಿ ಅಂಬಲಿಕಲ್ ಕಾರ್ಡ್ ಜಾಗದಲ್ಲಿ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ನಾನು ಎಷ್ಟೊಂದು ಜನ ಹೇಳಿರೋದು ಅಬ್ಸರ್ವ್ ಮಾಡಿರೋ ಪ್ರಕಾರ ಸುಮ್ಮನೆ ಆಯಿಲ್ ಹಾಕುವಲ್ಲಿ ಅಂತ ಹೇಳ್ತಿರ್ತಾರೆ, ಸ್ವಲ್ಪ ಅರಿಶಿನ ಹಾಕುವಲ್ಲಿ ಅಂತ ಹೇಳ್ತಿರ್ತಾರೆ. ಬಟ್ ಐ ಡೋಂಟ್ ನೋ ವೈ, ಅಂದರೆ ಪ್ರಾಬ್ಲಮೇ ಇಲ್ಲ ಆ ಏರಿಯಾದಲ್ಲಿ, ಸುಮ್ಮನೆ ಏನಕ್ಕೆ ಆಯಿಲ್ ಹಾಕಬೇಕು, ಸುಮ್ಮನೆ ಏನಕ್ಕೆ ಅರಿಶಿನ ಹಾಕಬೇಕು. ಸೊ ನನ್ನ ಸಜೆಷನ್ ಏನು ಅಂದರೆ ಅನ್ಲೆಸ್ ದೇರ್ ಇಸ್ ಅ ಪ್ರಾಬ್ಲಮ್ ಆರ್ ಏನು ಪ್ರಾಬ್ಲಮ್ಮೇ ಇಲ್ಲ ಅನ್ನೋವಾಗ ಏನೂ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ನನ್ನ ಪರ್ಸ್ನಲ್ ಸಜೆಷನ್ನು. ಸೊ ಇವಾಗ ಅಂದ್ಕೊಳ್ಳಿ, ಇವಾಗ ಅಂಬಲಿಕಲ್ ಕಾರ್ಡ್ ಜಾಗದಲ್ಲಿ ನಿಮಗೆ ಏನೋ ಪ್ರಾಬ್ಲಮ್ ಕಾಣಿಸ್ತಿದೆ ಅಥವಾ ಸೊ ಏನೋ ಇನ್ಫೆಕ್ಷನ್ ಆಗಿರೋ ಥರ ಅನಿಸ್ತಿದೆ ಅಂತ ಅನಿಸಿದ್ರೂ ಡಾಕ್ಟ್ರ್ ಹತ್ರ ಹೋಗಿ ಅದು ಬಿಟ್ಬಿಟ್ಟು ಅರಿಶಿನ ಹಾಕೋದು, ಆಯಿಲ್ ಹಾಕೋದು ಅದೇನು ಮಾಡೋಕ್ಕೆ ಹೋಗಬೇಡಿ ಗೈಸ್. ಸೊ ನೀವು ಆಯುರ್ವೇದಿಕ್ ಮಾಡ್ತೀವಿ ಅಥವಾ ಆ ಥರ ಮೆಥಡ್ ಮಾಡ್ತೀವಿ ಅಂದರೆ ಅನ್ಲೆಸ್ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ರೀಸನ್ ವೈ ವಿ ಆರ್ ಡೂಯಿಂಗ್ ಅಂತ ಅಂದರೆ, ಸೊ ನಮಗೆ ಯಾಕೆ ಮಾಡ್ತಿದ್ದೀವಿ ಅಂತ ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ ಅಂದರೆ ಸೊ ಬ್ಲೈಂಡಾಗಿ ಫಾಲೋ ಮಾಡಬಾರ್ದು ಅನ್ನೋದು ನನ್ನ ಪಾಲಿಸಿ ಅಥವಾ ನಾನು ಕಲ್ತ್ಕೊಂಡಿರೋದು. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಪ್ರಾಬ್ಲಮ್ಮೇ ಇಲ್ಲ ಅಂದರೆ ಏನು ಹಾಕೋಕ್ಕೆ ಹೋಗಬೇಡಿ, ಹಂಗೆ ಬಿಡಿ, ಅದೇ ಸರಿ ಹೋಗುತ್ತೆ. ಸೊ ಪ್ರಾಬ್ಲಮ್ ಇದ್ರೂ ಡಾಕ್ಟ್ರಿಗೆ ತೋರಿಸಿ ಅವರೇ ಹೇಳ್ತಾರೆ ಏನು ಮಾಡಬೇಕು ಅಂತ. ಸೊ ಅದನ್ನು ಫಾಲೋ ಮಾಡಿ. ಸೊ ಅರಿಶಿನ ಹಾಕೋದು, ಆಯಿಲ್ ಹಾಕೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಆಮೇಲೆ ಇನ್ನೊಂದು ನ್ಯೂ ಬಾರ್ನ್ಸ್ ಇದ್ದಾಗ ಮನೆಯಲ್ಲಿ ಡೋಂಟ್ ಯೂಸ್ ಪರ್ಫ್ಯೂಮ್. ಅಟ್ಲೀಸ್ಟ್ ಆ ರೂಮಲ್ಲಿ ಪಾಪು ಏನಿರುತ್ತೆ ಆ ರೂಮಲ್ಲಿ ಪರ್ಫ್ಯೂಮ್ ಹಾಕೊಳಕ್ಕೆ ಹೋಗಬೇಡಿ. ಮತ್ತು ಮದರ್ ಆಗಿ ನಾವೂ ಅಷ್ಟೇ ಸ್ವಲ್ಪ ಪರ್ಫ್ಯೂಮ್ಸ್, ಈ ಎಕ್ಸ್ಟ್ರಾ ಸ್ಮೆಲ್ ಅಥವಾ ಶಾರ್ಪ್ ಸ್ಮೆಲ್ ಥಿಂಗ್ಸ್ ಏನಿರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಎಸ್ಪೆಷಲಿ ವಿತ್ ದ ನ್ಯೂ ಬಾರ್ನ್ಸ್ ಅಟ್ಲೀಸ್ಟ್ ಫಾರ್ 1 to 2 months ಪರ್ಫ್ಯೂಮ್ ಹಾಕೊಳ್ಳೋದು ಅಥವಾ ಇನ್ನು ಎಕ್ಸ್ಟ್ರಾ ಈ ಥರ ಸ್ಟ್ರಾಂಗ್ ಸ್ಮೆಲ್ ಏನಿರುತ್ತೆ ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಬಿಕಾಸ್ ಪಾಪು ಇನ್ನೂ ಬೆಳೀತಿರೋದ್ರಿಂದ ಆ ಸ್ಮೆಲ್ನ ತಗೊಳ್ಳೋ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ ಪಾಪು. ಸೊ ಅದರಿಂದ ಯು ಜಸ್ಟ್ ಟ್ರೈ ಟು ಅವಾಯ್ಡ್ ಸ್ಟ್ರಾಂಗ್ ಸ್ಮೆಲ್ಸ್ ವಿತ್ ದ ನ್ಯೂ ಬಾರ್ನ್. ಆಮೇಲೆ ಇನ್ನೊಂದು ಹಿಕಪ್ಸ್ ಬಂದಾಗ ನೀರು ಕುಡಿಸೋದು ಅಥವಾ ಹಾಲು ಕುಡಿಸೋದು, ಸೊ ಇದೆಲ್ಲ ಮಾಡ್ತಾರೆ. ಬಟ್ ಡೋಂಟ್ ಡೂ ದ್ಯಾಟ್. ಸೊ ಪಾಪು ಹಿಕಪ್ ಬಂದಾಗ ಇಲ್ಲಿ ಹೆಗಲ ಮೇಲೆ ಹಾಕ್ಕೊಂಡು ಅಥವಾ ತೊಡೆ ಮೇಲೆ ಹಾಕ್ಕೊಂಡು ಪಾಪುಗೆ ಸ್ವಲ್ಪ ಹಂಗೆ ಸಮಾಧಾನ ಮಾಡಿ. ಅಂದರೆ ಪಾಪು ನಿದ್ದೆ ಬಂದರೆ ಅದಾಗದೇ ಹಿಕಪ್ ಸ್ಟಾಪ್ ಆಗುತ್ತೆ. ಸೊ ಅದು ಬಿಟ್ಬಿಟ್ಟು ನೀರು ಕುಡಿಸೋದು ಅಥವಾ ಫೀಡ್ ಮಾಡೋಕ್ಕೆ ಹೋಗೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಹಿಕಪ್ಸ್ ಇದ್ದಾಗ ಯೂಶ್ವಲಿ ಅದೇ ಹೋಗಬೇಕು. ಸೊ ಏನಾದರೂ ಮಾಡಬೇಕು ಅಂತ ಇದ್ದರೆ ಪಾಪು ನಿದ್ದೆ ಬರ್ಸೋಕ್ಕೆ ಟ್ರೈ ಮಾಡಿ. ಪಾಪು ನಿದ್ದೆ ಮಾಡಿದಾಗ ಆಟೋಮೆಟಿಕಲಿ ಮೈಂಡು ನಿದ್ದೆ ಹೋಗೋವಾಗ ಹಿಕಪ್ಸ್ ಏನಿದೆ ಅದು ಸ್ಟಾಪ್ ಆಗುತ್ತೆ. ಇದು ನಾನು ಪರ್ಸ್ನಲಾಗಿ ಅಬ್ಸರ್ವ್ ಮಾಡಿರೋದು. ಸೊ ಪಾಪುಗೆ ಹಿಕಪ್ ಬಂದಾಗ ನಾನು ನಿದ್ದೆ ಮಾಡೋದು, ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿ, ಅಂದರೆ ಬಾಡಿ ಸ್ಟ್ರೈಟಾಗಿ ಇಡೋಕ್ಕೆ ಟ್ರೈ ಮಾಡಿ. ಮತ್ತು ಪಾಪುಗೆ ಹಂಗೆ ಸ್ವಲ್ಪ ಟ್ಯಾಪ್ ಮಾಡಿ ನಿದ್ದೆ ಮಾಡಿಬಿಡುತ್ತೆ ನ್ಯೂ ಬಾರ್ನ್ಸ್ ಪಾಪು ಎಸ್ಪೆಷಲಿ. ಸೊ ನಿದ್ದೆ ಮಾಡಿದ್ರೆ ಹಿಕಪ್ ಅದೇ ಹೊಟ್ಟೋಗುತ್ತೆ. ಸೊ ನೀವು ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಇನ್ನೇನೋ ಮಾಡೋಕ್ಕಂತೂ ಹೋಗಬೇಡಿ. ಈ ಥರ ಫೀಡ್ ಮಾಡೋದು, ನೀರು ಕುಡಿಸೋದು ಎಸ್ಪೆಷಲಿ. ಸೊ ನ್ಯೂ ಬಾರ್ನ್ಸ್ ಅಥವಾ ಅಪ್ ಟು 6 months ಓನ್ಲಿ ಫೀಡಿಂಗ್. ಅದು ಬಿಟ್ಬಿಟ್ಟು ಇನ್ನೇನು ಎಕ್ಸ್ಟ್ರಾ ನೀರು ಕುಡಿಸೋದು ಇನ್ನೇನು ಮಾಡೋದು ಏನೂ ಮಾಡೋಕ್ಕೆ ಹೋಗಬೇಡಿ. ಅಪ್ ಟು 6 monthsವರೆಗೂ ಪಾಪಗೆ ಎಕ್ಸ್ಕ್ಲೂಸಿವ್ ಫೀಡಿಂಗ್ ಅಷ್ಟೇ ಇರಬೇಕು. ಇನ್ನೇನು ಎಕ್ಸ್ಟ್ರಾ ಏನು ತಿನ್ನಿಸೋದು, ಒಂದೊಂದ್ಸಲ ಆಗಿನ ಕಾಲದಲ್ಲಿ ಜಾಯಿಕಾಯಿ ಅರ್ದು ತಿನ್ನಿಸೋದು ಅಥವಾ ಡ್ರೈ ವಾಟರ್ ಹಾಕೋದು ಅದೆಲ್ಲ ಮಾಡ್ತೀವಿ. ಸೊ ಅದನ್ನು ಅಷ್ಟೇ. ಸೊ ಡೋಂಟ್ ಡೂ ಇಟ್. ಸೊ ಎನಿಥಿಂಗ್ ವಿಚ್ ಈಸ್ ನಾಟ್ ರೆಕಮೆಂಡೆಡ್ ಬೈ ಯುವರ್ ಡಾಕ್ಟರ್ ಏನು ಬಾಯಿಗೆ ಹಾಕೋಕ್ಕೆ ಹೋಗಬೇಡಿ. ಏನು ಹಾಲು ಕುಡಿಸೋದು ಡಾಕ್ಟರ್ಸ್ ಏನು ಡ್ರಾಪ್ಸ್ ಕೊಟ್ಟಿರ್ತಾರೆ ಇನಿಷಿಯಲಿ, ಎಸ್ಪೆಷಲಿ ವಿಟಮಿನ್ ಡಿ ಮತ್ತು ಮಲ್ಟಿವಿಟಮಿನ್ಸ್ದು ಡ್ರಾಪ್ ಕೊಟ್ಟಿರ್ತಾರೆ. ಸೊ ಅದಷ್ಟೇ ಪಾಪು ಬಾಯೊಳಗಡೆ ಹೋಗಬೇಕು. ಅದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಹೋಗಬಾರ್ದು. ಸೊ ಯಾರು ಏನೇ ಹೇಳಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಅದನ್ನ ಅಪ್ಲೈನೂ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇಲ್ಲದಿರೋ ಪ್ರಾಬ್ಲಮ್ನ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಪ್ರಾಬ್ಲಮ್ ಇದ್ದರಷ್ಟೇ ಅಡ್ರೆಸ್ ಮಾಡಿ, ಇಲ್ಲಾಂದರೆ ಹೆಂಗಿದೆ ಹಂಗೆ ಬಿಡಿ ಪಾಪುನ. ಆ ಪಾಪು ಅದಾಗದೇ ಬೆಳೆಯುತ್ತೆ, ಅದಾಗದೇ ರಿಕವರ್ ಆಗುತ್ತೆ. ಆಮೇಲೆ ಇನ್ನೊಂದು ಡೋಂಟ್ ಕೀಪ್ ಯುವರ್ ಪಾಪುನ ನ್ಯೂ ಬಾರ್ನ್ಸ್ನ ಎಸ್ಪೆಷಲಿ ಡೈರೆಕ್ಟ್ ಫ್ಯಾನ್ಗೆ ಅಥವಾ AC ಯೂಸ್ ಮಾಡ್ತಿದ್ದರೆ ಡೈರೆಕ್ಟ್ AC ಯಿಂದ ಏರ್ ಬರುತ್ತಿರುತ್ತಲ್ಲ, ಸೊ ಅದು ಡೈರೆಕ್ಟ್ AC ಏರ್ಗೆ ಪಾಪುನ ಇಡೋಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಫಾರ್ 1 to 2 months ನ್ಯೂ ಬಾರ್ನ್ ಪಾಪುನ. ಸೊ ಸ್ವಲ್ಪ ಡೈರೆಕ್ಟು ಗಾಳಿಯಿಂದ ಸ್ವಲ್ಪ ದೂರನೇ ಇಡಿ ಪಾಪುನ. ಸೊ ಆ ಡೈರೆಕ್ಟ್ ಗಾಳಿನ ಹ್ಯಾಂಡ್ಲ್ ಮಾಡೋಕ್ಕೆ ಕೆಪಾಸಿಟಿ ಇರೋಲ್ಲ. ಅಥವಾ ಏನು ಹೇಳ್ತಾರೆ ಅಂದರೆ ಯೂಶ್ವಲಿ ಪಾಪು ಹೆಲ್ತ್ನ ಚೆಕ್ ಮಾಡೋದು ಅಥವಾ ಪಾಪು ಹೆಂಗೆ ಫೀಲ್ ಮಾಡ್ತಿದೆ ಅಂತ ಚೆಕ್ ಮಾಡೋದು. ಸೊ ಮದರ್ ಆಗಿ ನಾವು ರಿಕವರ್ ಆಗ್ತಿರ್ತೀವಿ. ಸೊ ನಾವು ಹೆಂಗೆ ಫೀಲ್ ಮಾಡ್ತೀವಿ
ಪಾಪುನೂ ಅದೇ ಥರ ಫೀಲ್ ಮಾಡ್ತಿರುತ್ತೆ. ಸೊ ಇದು ನಾನು ಅಬ್ಸರ್ವ್ ಮಾಡಿರೋದು. ಸೊ ಫಾರ್ ಎಕ್ಸಾಂಪಲ್ ನನಗೆ ತುಂಬ ಶೆಕೆ ಆಗ್ತಿದ್ರೆ ಅಥವಾ ಈ ಡೈರೆಕ್ಟ್ ಏರ್ ಏನಿರುತ್ತೆ ಅದರಿಂದ ನಂಗೆ ತಲೆನೋವು ಬರ್ತಿದ್ರೆ, ಸೊ ಇದೆಲ್ಲ ನಮಗೆ ಆಗ್ತಿದೆ ಅಂದರೆ ಅದು ಪಾಪುಗೂ ಆಗ್ತಿರುತ್ತೆ, ಅದರ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇಳೋದು, ನಾವು ಹೆಂಗೆ ಕೇರ್ ಮಾಡ್ತೀವಿ ನಮ್ಮನ್ನ, ಅಥವಾ ಈ ನ್ಯೂ ಮಾಮ್ಸ್ ಏನಿರ್ತಾರೆ ಸೊ ಅವ್ರು ಹೆಂಗೆ ಫೀಲ್ ಮಾಡ್ತಿರ್ತಾರೆ, ಲಿಟ್ರಲಿ ಪಾಪುಗಳು ಅದೇ ಥರ ಫೀಲ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ಅದನ್ನ ನೋಡಿಕೊಂಡು ಪಾಪುನು ಹ್ಯಾಂಡ್ಲ್ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ ನೀವು ಸ್ವೆಟರ್ ಹಾಕೋತಿದ್ರೆ ಪಾಪುಗೂ ಎಕ್ಸ್ಟ್ರಾ ಕ್ಲಾತ್ಸ್ ಏನಿರುತ್ತೆ ಅದನ್ನ ಹಾಕಬೇಕು. ಅಥವಾ ನಿಮ್ಗೆ ತುಂಬ ಶೆಕೆ ಆಗ್ತಿದ್ರೆ ಪಾಪುಗೂ ಅದೇ ಥರ ಶೆಕೆ ಆಗ್ತಿರುತ್ತೆ. ನೀವು ಅಂದರೆ ನಾನು ನ್ಯೂ ಮಾಮ್ಸ್ಗೆ ಹೇಳ್ತಿರೋದು, ಮನೇಲಿರೋರ್ದೆಲ್ಲ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ ಅಥವಾ ಬೇರೆಯವ್ರದ್ದು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ನ್ಯೂ ಮಾಮ್ಸ್ ಏನಿರ್ತಾರೆ ಅವರೂ ರಿಕವರಿ ಫೇಸಲ್ಲೇ ಇರ್ತಾರೆ. ಅದೇ ಥರ ಪಾಪುನೂ ರಿಕವರಿ ಫೇಸಲ್ಲೇ ಇರುತ್ತೆ. ಸೊ ಅದರಿಂದ ವಾಟ್ ಯು ಫೀಲಿಂಗ್ ಈಸ್ ಸೇಮ್, ಪಾಪುನೂ ಅದೇ ಥರ ಫೀಲ್ ಮಾಡ್ತಿರುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ನೀವು ಹೆಂಗೆ ಫೀಲ್ ಮಾಡ್ತಿರ್ತೀರಾ, ನೀವೇನು ಗೋತ್ರೂ ಆಗ್ತಿರ್ತೀರಾ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಪಾಪುಗೂ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಅಥವಾ ನನಗೆ ವರ್ಕ್ ಆಗಿದೆ ಅದು, ಅಥವಾ ನಾನು ಅದೇ ಥರ ಅಬ್ಸರ್ವ್ ಮಾಡೋದು ಪಾಪುನ ಅಥವಾ ಹ್ಯಾಂಡ್ಲ್ ಮಾಡೋದು. ಸೊ ಇನ್ನೊಂದು, ಡೋಂಟ್ ಓವರ್ ಈಟ್ ಯುವರ್ ಬೇಬಿ. ಸ್ವಾಡ್ಲ್ ಮಾಡೋದು ಇಂಪಾರ್ಟೆಂಟು ಅಥವಾ ರ್ಯಾಪ್ ಮಾಡೋದು ಇಂಪಾರ್ಟೆಂಟು. ನೀವು ಯಾವ ಕ್ಲಾತ್ಸ್ ಯೂಸ್ ಮಾಡ್ತೀರಾ, ಅಥವಾ ಈಗ ಲೈಕ್ ಫಾರ್ ಎಕ್ಸಾಂಪಲ್ ಸ್ವೆಟರ್ ಹಾಕೋದು ಪಾಪುಗೆ, ಎಸ್ಪೆಷಲಿ ಸಮ್ಮರ್ ಇದ್ದಾಗ ಮೊದಲೇ ಅಷ್ಟು ಶೆಕೆ ಹೊಡಿತಿರುತ್ತೆ, ಅದ್ರ ಜೊತೆಗೆ ಸ್ವೆಟರ್ ಹಾಕ್ಬಿಡೋದು. ಸೊ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಓವರ್ ಇಟ್ ಈಸ್ ಡೇಂಜರಸ್. ಅದರಿಂದ ಫೀವರ್ ಬರೋ ಚಾನ್ಸಸ್ಸು ಅದೆಲ್ಲ ಇರುತ್ತೆ. ಸೊ ನೀವೇ ಫೀವರ್ ಬರ್ಸ್ತಾ ಇದ್ದೀರಾ ಪಾಪುಗೆ. ಪಾಪು ಒಳಗಿಂದ ಏನೋ ಪ್ರಾಬ್ಲಮಿಂದ ಫೀವರ್ ಬರ್ತಿಲ್ಲ, ಅದು ನೀವು ಓವರ್ ಈಟ್ ಮಾಡಿ ಫೀವರ್ ಬರ್ಸೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡಿ, ಈ ಓವರ್ ಈಟ್ ಆಗದೇ ಇರೋ ಥರ ನೋಡ್ಕೊಳ್ಳಿ, ಎಸ್ಪೆಷಲಿ ನ್ಯೂ ಬಾರ್ನ್ಸ್ಗೆ. ದೆನ್ ಡೋಂಟ್ ಕಿಸ್ ಯುವರ್ ನ್ಯೂ ಬಾರ್ನ್ಸ್. ಅಥವಾ ಪಾಪು ಏನಿರುತ್ತೆ ಅದಕ್ಕೆ ಪಾಪುಗೆ ಪಪ್ಪಿ ಕೊಡೋಕ್ಕೆ ಬರ್ತಾರೆ ಎಲ್ಲರೂ. ನಾವು ಅಷ್ಟೇ, ಏನು ಪಾಪು ಕ್ಯೂಟಾಗಿದೆ ಪಪ್ಪಿ ಕೊಡಬೇಕು ಅಂತ ಅನಿಸುತ್ತೆ. ಸೊ ಅಟ್ಲೀಸ್ಟ್ ನಾವು ಅಂದರೆ ಮದರ್, ಫಾದರ್ ಅಥವಾ ಪೇರೆಂಟ್ಸ್ ಏನಿರ್ತಾರೆ ಅವ್ರು ಕೊಟ್ಟರೆ ಸ್ಟಿಲ್ ಓಕೆ. ಬಟ್ ಬೇರೆಯವರು ಅಥವಾ ಮನೆಯವರು, ಬೇರೆಯವರು ಹೊರಗಡೆಯಿಂದ ಬಂದವರು, ಸೊ ಅವ್ರಿಗೆಲ್ಲದನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ನ್ಯೂ ಬಾರ್ನ್ಸ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಅಥವಾ ಎಸ್ಪೆಷಲಿ 1 to 2 months ಏನಿರುತ್ತೆ ಆವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋದು ಇಂಪಾರ್ಟೆಂಟು ಪಾಪುನ. ಸೊ ಅದಕ್ಕೆ ಡೈರೆಕ್ಟ್ ಟಚ್ಚು ಅಥವಾ ಪಾಪು ಕಿಸ್ ಮಾಡೋಕ್ಕೆ ಬಂದರೆ ಅಥವಾ ಕಿಸ್ ಮಾಡೋವಾಗ ಸ್ವಲ್ಪ ಹೇಳಿ ಮಾಡಬೇಡಿ ಅಂತ. ಸೊ ಅದುವಾಗ ಅವ್ರಿಗೆ ಗೊತ್ತಿರುತ್ತೆ, ಜನರಲಿ ಯಾರು ಆ ಥರ ಮಾಡೋಕ್ಕೆ ಹೋಗಲ್ಲ. ಬಟ್ ಎಸ್ಪೆಷಲಿ ಆ ಥರ ಇದ್ದರೆ ಹೇಳ್ತಿರೋದು. ಸೊ ಯು ಜಸ್ಟ್ ಕೀಪ್ ಅಬ್ಸರ್ವ್. ಸೊ ಅದು ಡೈರೆಕ್ಟಾಗಿ ಇನ್ಫೆಕ್ಷನ್ ಪಾಸ್ ಆಗಿ ಪಾಪುಗೆ ಇನ್ನೊಂದೇನೋ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇನ್ನೂ ಸೊ ಆ ಪಾಪುಗೆ ಇನ್ನೂ ಆ ಇನ್ಫೆಕ್ಷನ್ ಜೊತೆ ಎಲ್ಲ ಫೈಟ್ ಮಾಡೋಕ್ಕೆ ಅಥವಾ ಇನ್ನೂ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ ಪಾಪು. ಸೊ ಅದಕ್ಕೆ ಡೈರೆಕ್ಟು ಈ ಕೋಲ್ಡು ಕಾಫ್ ಎಲ್ಲ ಆಗಿದ್ದರೆ ಅದು ಪಾಪುಗಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಪಾಪುನ ಡೈರೆಕ್ಟಾಗಿ ಕಿಸ್ ಮಾಡೋದು ಅಥವಾ ಡೈರೆಕ್ಟ್ ಫೇಸ್ ಟು ಫೇಸ್ ಟಚ್ಚು ಅಥವಾ ತುಂಬ ಕ್ಲೋಸ್ ಟಚ್ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಆಮೇಲೆ ಇನ್ನೊಂದು, ಅದು ಗೊತ್ತು, ಪಾಪುಗೆ ನೋಸ್ ಕರೆಕ್ಟಾಗಿಲ್ಲ ಅಂದರೆ ಈ ಥರ ಪ್ರೆಸ್ ಮಾಡಿ ನೋಸ್ನ, ಅಥವಾ ಇಲ್ಲಿ ಪ್ರೆಸ್ ಮಾಡಿ ಎತ್ತಿ ಎವ್ರಿ ಟೈಮ್ ಸ್ನಾನ ಮಾಡಿಸಿದಾಗ, ಮಸಾಜ್ ಮಾಡಿಸಿದಾಗ ಈ ಥರ ನೋಸ್ ಎತ್ತಿ ಮೇಲೆ ಆವಾಗ ಶೇಪ್ ಬರುತ್ತೆ ಅಂತ ಹೇಳ್ತಾರೆ. ಪರ್ಸ್ನಲಿ ಮೋಸ್ಟ್ ಆಫ್ ದ ಟೈಮ್ ಇವಾಗ್ಲೂ ಹೇಳ್ತಾರೆ ಅದನ್ನ. ಸೊ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಸೊ ಬಟ್ ಐ ವಿಲ್ ಸೇ, ಇಫ್ ಯು ಡೋಂಟ್ ನೋ ಪ್ರಾಪರ್ ವೇ ಆಫ್ ಡೂಯಿಂಗ್, ಅಂದರೆ ನಿಮ್ಗೆ ಕರೆಕ್ಟಾಗಿ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ ನನ್ನ ಕೇಳಿದ್ರೆ. ಯಾಕೆಂದರೆ ಇನ್ನು ನಾಸ್ಟ್ರಲ್ಸ್ ಎಲ್ಲ ಫುಲ್ ಚಿಕ್ಕದಿರುತ್ತೆ ಪಾಪುಗೆ. ಸೊ ಅದನ್ನ ಜಾಸ್ತಿ ನೀವೇನಾದರೂ ಪ್ರೆಸ್ ಮಾಡಿಬಿಟ್ರೆ, ಎಸ್ಪೆಷಲಿ ಈ ಏರಿಯಾ ಏನಿರುತ್ತೆ ಇಲ್ಲಿ ಜಾಸ್ತಿ ಪ್ರೆಸ್ ಮಾಡಿಬಿಟ್ರೆ, ಅದು ಬೆಂಡ್ ಆಗಿಬಿಟ್ರೆ ಏನಾದರೂ ನಾಸ್ಟ್ರಲ್ಸು, ಸೊ ಪಾಪುಗೆ ಉಸಿರಾಡೋ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಒಂದು ಸಪ್ರೇಟಾಗಿ ಆಪ್ರೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಅದಕ್ಕೆ ನಿಮ್ಮ ಪ್ರಾಪರ್ ವೇ ಅಂದರೆ ಎಷ್ಟು ಪ್ರೆಸ್ ಮಾಡಬೇಕು, ಎಲ್ಲಿ ಪ್ರೆಸ್ ಮಾಡಬೇಕು, ಸೊ ಈ ಥರ ಎಲ್ಲ ಗೊತ್ತಿರಬೇಕು ನಿಮಗೆ. ಸೊ ಗೊತ್ತಿದ್ದರೆ ಮಾಡಿ. ಬಟ್ ನನ್ನ ಕೇಳಿದ್ರೆ ಡೋಂಟ್ ಡೂ ಇಟ್. ಇಟ್ಸ್ ಓಕೆ. ಏನು ನೋಸ್ ಶೇಪ್ ಏನಿರುತ್ತೆ ಇಟ್ಸ್ ಓಕೆ. ಸೊ ಏನು ಅದು ಪ್ರಾಪರ್ ಶೇಪ್ ಆಗಬೇಕು ಅಂತಲೇ ಏನಿಲ್ಲ ನೋಸು. ಸೊ ಅವಾಯ್ಡ್ ಮಾಡಿ. ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂದರೆ ಇಟ್ಸ್ ಬೆಟರ್ ಟು ಅವಾಯ್ಡ್ ಇಟ್. ಮತ್ತು ನಮ್ಗೆ ಗೊತ್ತಿಲ್ಲದೇ ಇನ್ನೊಂದೇನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದ್ಕಿಂತ ಸೊ ಅವಾಯ್ಡ್ ಮಾಡಿ ಆ ಥರ ಪ್ರೆಸ್ ಮಾಡೋದು, ನೋಸ್ನ ಪ್ರೆಸ್ ಮಾಡೋದು ಅಥವಾ ಹಣೆನ ಪ್ರೆಸ್ ಮಾಡೋದು, ಇಲ್ಲಿ ಏನೋ ಮಾಡೋಕ್ಕೆ ಹೋಗೋದು. ಸೊ ಅನ್ಲೆಸ್ ಯು ಡೋಂಟ್ ನೋ ದ ಪ್ರಾಪರ್ ಮೆಥಡ್ ಆಫ್ ಡೂಯಿಂಗ್ ಇಟ್, ಸೊ ಮಾಡೋಕ್ಕೆ ಹೋಗ್ಬೇಡಿ ನನ್ನ ಕೇಳಿದ್ರೆ. ಬಟ್ ಸೊ ಅದು ಇದು ಜಾಸ್ತಿ ಪ್ರೆಸ್ ಆಗಿ ಇನ್ನೇನೋ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಸೊ ಅದೇ ನಾನು ಹೇಳಿದೆ ಯಾವಾಗಲೂ, ಪ್ರಾಬ್ಲಮ್ಮೇ ಇಲ್ಲ ಅಂದಾಗ ಯಾಕೆ ನಾವೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬೇಕು.
ಸೊ ಡೋಂಟ್ ಡೂ ದ್ಯಾಟ್. ಸೊ ಇದಿಷ್ಟು ನನಗೆ ಗೊತ್ತಿರೋ ಡೋಂಟ್ ಡೂ ಥಿಂಗ್ಸ್ ಏನಿದೆ ಅದಷ್ಟನ್ನ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ನಿಮಗೆ ಇದಲ್ಲದೆ ಇನ್ನೊಂದಷ್ಟು ವಿಷಯಗಳು ಗೊತ್ತಿದ್ದರೆ ಅದನ್ನ ಕಮೆಂಟ್ ಮಾಡಿ. ಸೊ ನಾನು ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡಿ, ಏನಾದರೂ ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಆಲ್ರೆಡಿ ಹೇಳ್ದಂಗೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಗೈಸ್. ಲವ್ ಯು. ಬಾಯ್.